ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ಏಲಿಯನ್ ಪ್ರಪಂಚಗಳು ಮತ್ತು ಸ್ಪೇಸ್ ಮಾನ್ಸ್ಟರ್ಸ್ ಮೇಲಿನ ಈ 52 ಪ್ರಶ್ನೆಗಳನ್ನು ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ಏಲಿಯನ್ಗೆ 3 ಕಣ್ಣುಗಳಿವೆ. ಇಬ್ಬರು ಏಲಿಯನ್ಗಳಿಗೆ ಎಷ್ಟು ಕಣ್ಣುಗಳು ಇರುತ್ತವೆ? 4, 5 ಅಥವಾ 6? 6 ಮಾಡಿದ್ದೀರಿ. ಗುರುಗ್ರಹದಲ್ಲಿ ಯಾವ ದೊಡ್ಡ ಚಂಡಮಾರುತವಿದೆ? ದೊಡ್ಡ ಕೆಂಪು ಚುಕ್ಕೆ, ದೊಡ್ಡ ನೀಲಿ ಚುಕ್ಕೆ ಅಥವಾ ದೈತ್ಯ ಹಸಿರು ಸುಳಿ? ಸರಿಯಾದ ಉತ್ತರ ದೊಡ್ಡ ಕೆಂಪು ಚುಕ್ಕೆ. ಯಾವ ಉಪಕರಣವು ದೂರದ ಗ್ರಹಗಳನ್ನು ನೋಡಲು ಸಹಾಯ ಮಾಡುತ್ತದೆ? ಸೂಕ್ಷ್ಮದರ್ಶಕ, ದೂರದರ್ಶಕ ಅಥವಾ ಭೂತಗನ್ನಡಿ? ಉತ್ತರ ದೂರದರ್ಶಕ. ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳಿಗೆ ಮನೆ ಯಾವುದು? ಬಾಹ್ಯಾಕಾಶ ಕಾರು, ಬಾಹ್ಯಾಕಾಶ ನಿಲ್ದಾಣ ಅಥವಾ ಬಾಹ್ಯಾಕಾಶ ದೋಣಿ? ಸರಿಯಾದ ಉತ್ತರ ಬಾಹ್ಯಾಕಾಶ ನಿಲ್ದಾಣ. ಯಾವ ಗ್ರಹದಲ್ಲಿ ವಜ್ರದ ಮಳೆ ಬರಬಹುದು? ಮಂಗಳ, ಶುಕ್ರ ಅಥವಾ ನೆಪ್ಚೂನ್? ನೆಪ್ಚೂನ್ ಅದ್ಭುತ. ಒಂದು ರಾಕೆಟ್ನಲ್ಲಿ 10 ಇಂಧನ ಟ್ಯಾಂಕ್ಗಳಿವೆ. ಅದು 4 ಬಳಸುತ್ತದೆ. ಎಷ್ಟು ಉಳಿದಿವೆ? 6, 5 ಅಥವಾ 7? ಉತ್ತರ 6. ನಮ್ಮ ಸೌರವ್ಯೂಹದ ಹೊರಗಿನ ಗ್ರಹವನ್ನು ಏನೆಂದು ಕರೆಯುತ್ತಾರೆ? ಪ್ರೋಟೋಪ್ಲಾನೆಟ್, ಎಕ್ಸೋಪ್ಲಾನೆಟ್ ಅಥವಾ ಚಂದ್ರಗ್ರಹ? ಎಕ್ಸೋಪ್ಲಾನೆಟ್ ಗುರಿ ಮುಟ್ಟಿದೆ. ಯಾವ ಚಂದ್ರನ ಮೇಲೆ ದ್ರವ ಮೀಥೇನ್ ನದಿಗಳಿವೆ? ನಮ್ಮ ಚಂದ್ರ, ಯುರೋಪಾ ಅಥವಾ ಟೈಟಾನ್? ಟೈಟಾನ್ ಖಚಿತವಾಗಿ. ಒಂದು ಬಾಹ್ಯಾಕಾಶ ದೈತ್ಯ ಮಂಜುಗಡ್ಡೆಯನ್ನು ಉಸಿರಾಡಿದರೆ ಅದರ ಗ್ರಹವು ಬಹುಶಃ ಏನು? ತುಂಬಾ ಬಿಸಿ, ತುಂಬಾ ಒದ್ದೆ ಅಥವಾ ತುಂಬಾ ತಂಪು? ಉತ್ತರ ತುಂಬಾ ತಂಪು. ನಮ್ಮ ಸೌರವ್ಯೂಹದಲ್ಲಿ ಅತಿ ಎತ್ತರದ ಜ್ವಾಲಾಮುಖಿ ಎಲ್ಲಿದೆ? ಭೂಮಿಯ ಮೇಲೆ, ಶುಕ್ರನ ಮೇಲೆ ಅಥವಾ ಮಂಗಳನ ಮೇಲೆ? ಮಂಗಳನ ಮೇಲೆ ಅಷ್ಟೇ. ಒಂದು ಏಲಿಯನ್ ಹಡಗು ದಿನಕ್ಕೆ 5 ಜ್ಯೋತಿರ್ವರ್ಷ ಪ್ರಯಾಣಿಸುತ್ತದೆ. 3 ದಿನಗಳಲ್ಲಿ ಎಷ್ಟು ದೂರ? 10 ಜ್ಯೋತಿರ್ವರ್ಷಗಳು, 15 ಜ್ಯೋತಿರ್ವರ್ಷಗಳು ಅಥವಾ 8 ಜ್ಯೋತಿರ್ವರ್ಷಗಳು? ಸರಿಯಾದ ಉತ್ತರವೆಂದರೆ 15 ಯಾವ ಗ್ರಹದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯಿಸುತ್ತಾನೆ? ಗುರು, ಬುಧ ಅಥವಾ ಶುಕ್ರ? ಶುಕ್ರ ಗುರಿ ಮುಟ್ಟಿದೆ. ಒಂದು ನಕ್ಷತ್ರದ ಸುತ್ತ ಗೋಲ್ಡಿಲಾಕ್ಸ್ ವಲಯ ಎಂದರೇನು? ಚಿನ್ನದಿಂದ ಮಾಡಲ್ಪಟ್ಟಿದೆ. ಏಲಿಯನ್ಗಳು ಅಡಗಿಕೊಳ್ಳುವ ಸ್ಥಳ ಅಥವಾ ತುಂಬಾ ಬಿಸಿ ಅಥವಾ ತಣ್ಣಗಿಲ್ಲ? ಇದು ತುಂಬಾ ಬಿಸಿ ಅಥವಾ ತಣ್ಣಗಿಲ್ಲ. ಒಬ್ಬ ಏಲಿಯನ್ಗೆ 4 ಚಂದ್ರನ ಬಂಡೆಗಳು ಸಿಕ್ಕವು. ನಂತರ ಇನ್ನೂ 5. ಎಷ್ಟು ಬಂಡೆಗಳು ಇವೆ? 8, 9 ಅಥವಾ 1?
ಊಹಿಸಿದಿರಾ, ಅದು 9. ಒಂದು ಗ್ರಹವು ಚಲಿಸುವ ವೃತ್ತಾಕಾರದ ಮಾರ್ಗ ಯಾವುದು? ಒಂದು ಬಾಹ್ಯಾಕಾಶ ರಸ್ತೆ, ಒಂದು ನಕ್ಷತ್ರ ರೇಖೆ ಅಥವಾ ಒಂದು ಕಕ್ಷೆ? ಒಂದು ಕಕ್ಷೆ ಸರಿ. ನೀರಿನ ಪ್ರಪಂಚದ ದೈತ್ಯಾಕಾರದ ಪ್ರಾಣಿಯು ಯಾವುದರಿಂದ ಉಸಿರಾಡಬಹುದು? ಕಿವಿರುಗಳು, ಶ್ವಾಸಕೋಶಗಳು ಅಥವಾ ಒಂದು ಮೂಗು? ಹೌದು, ಅದು ಕಿವಿರುಗಳು ಆಗಿತ್ತು. ಒಬ್ಬ ಏಲಿಯನ್ಗೆ 4 ಕೈಗಳಿವೆ. ಇಬ್ಬರು ಏಲಿಯನ್ಗಳಿಗೆ ಎಷ್ಟು ಕೈಗಳು ಇರುತ್ತವೆ? 6, 8 ಅಥವಾ 4? 8. ಸೂಪರ್. ಯಾವ ಗ್ರಹವನ್ನು ಮಂಜುಗಡ್ಡೆಯ ದೈತ್ಯ ಎಂದು ಕರೆಯಲಾಗುತ್ತದೆ? ಯುರೇನಸ್, ಗುರು ಅಥವಾ ಮಂಗಳ? ಯುರೇನಸ್ ತುಂಬಾ ಚೆನ್ನಾಗಿದೆ. ಆಕಾಶದಲ್ಲಿನ ನಕ್ಷತ್ರಗಳ ಚಿತ್ರವನ್ನು ನಾವು ಏನೆಂದು ಕರೆಯುತ್ತೇವೆ? ಒಂದು ನಕ್ಷತ್ರಪುಂಜ, ಒಂದು ಗ್ಯಾಲಕ್ಸಿ ಅಥವಾ ಒಂದು ನಕ್ಷತ್ರ ಸಮೂಹ? ಹೌದು, ಅದು ಒಂದು ನಕ್ಷತ್ರಪುಂಜ ಆಗಿತ್ತು. ಪರಿಭ್ರಮಿಸಲು ಯಾವುದೇ ನಕ್ಷತ್ರವಿಲ್ಲದ ಗ್ರಹ ಯಾವುದು? ಕಳೆದುಹೋದ ಚಂದ್ರ, ಒಂದು ರೋಗ್ ಗ್ರಹ ಅಥವಾ ಒಂದು ಕುಬ್ಜ ಗ್ರಹ? ಒಂದು ರೋಗ್ ಗ್ರಹ ಖಚಿತವಾಗಿ. ಒಂದು ದೈತ್ಯಾಕಾರದ ಪ್ರಾಣಿ 20 ಸ್ಪೇಸ್ ಬೆರ್ರಿಗಳಲ್ಲಿ ಅರ್ಧ ತಿನ್ನುತ್ತದೆ. ಎಷ್ಟು? 10, 20 ಅಥವಾ 5? ಉತ್ತರ 10. ಪ್ಲೂಟೋವನ್ನು ಮೀರಿ ದೂರದಲ್ಲಿರುವ ಧೂಮಕೇತುಗಳ ದೊಡ್ಡ ಮೋಡ ಯಾವುದು? ಕ್ಷುದ್ರ ಗ್ರಹ ಪಟ್ಟಿ, ಚಂಡಮಾರುತದ ಮೋಡ ಅಥವಾ ಊಟ್ ಕ್ಲೌಡ್? ಊಹಿಸಿದಿರಾ, ಅದು ಊಟ್ ಕ್ಲೌಡ್. ಯಾವ ಅನಿಲ ಕೆಲವು ದೈತ್ಯ ಗ್ರಹಗಳು ನೀಲಿಯಾಗಿ ಕಾಣುವಂತೆ ಮಾಡುತ್ತದೆ? ಆಮ್ಲಜನಕ, ಹೀಲಿಯಂ ಅಥವಾ ಮೀಥೇನ್? ಸರಿಯಾದ ಉತ್ತರವೆಂದರೆ ಮೀಥೇನ್. ಭೂಮಿಗಿಂತ ದೊಡ್ಡದಾದ ಬಂಡೆಗಳ ಗ್ರಹವನ್ನು ಏನೆಂದು ಕರೆಯುತ್ತಾರೆ? ಒಂದು ಅನಿಲ ದೈತ್ಯ, ಒಂದು ಸೂಪರ್ ಅರ್ತ್ ಅಥವಾ ಒಂದು ದೊಡ್ಡ ಭೂಮಿ? ಒಂದು ಸೂಪರ್ ಅರ್ತ್ ಭಲೆ. ಒಂದು ಗ್ರಹದಿಂದ ಬರುವ ಯಾವ ಸೆಳೆತ ಅದರ ನಕ್ಷತ್ರವನ್ನು ಅಲುಗಾಡಿಸುತ್ತದೆ? ಬೆಳಕು, ಗುರುತ್ವಾಕರ್ಷಣೆ ಅಥವಾ ಗಾಳಿ? ಗುರುತ್ವಾಕರ್ಷಣೆ ಗುರಿ ಮುಟ್ಟಿದೆ. ಒಂದು ಯುಎಫ್ಒ 30 ಮೈಲಿ ದೂರದಲ್ಲಿದೆ ಮತ್ತು 15 ಮೈಲಿ ಹತ್ತಿರ ಬರುತ್ತದೆ. 15 ಮೈಲಿ ದೂರ, 45 ಮೈಲಿ ದೂರ ಅಥವಾ 10 ಮೈಲಿ ದೂರ? 15 ಮೈಲಿ ದೂರ ಗುರಿ ಮುಟ್ಟಿದೆ. ಒಬ್ಬ ಏಲಿಯನ್ 3 ಸ್ಪೇಸ್ ಬರ್ಗರ್ಗಳನ್ನು ತಿನ್ನುತ್ತದೆ, ನಂತರ ಇನ್ನೂ 4. ಒಟ್ಟು ಎಷ್ಟು ತಿಂದಿತು? 7, 6 ಅಥವಾ 8? 7 ಸರಿ. ಜಾಲಪಾದಗಳಿರುವ ದೈತ್ಯಾಕಾರದ ಜೀವಿ ಬಹುಶಃ ಎಲ್ಲಿ ವಾಸಿಸುತ್ತದೆ? ನೀರಿನ ಗ್ರಹ, ಬೆಂಕಿಯ ಗ್ರಹ ಅಥವಾ ಮೋಡದ ಗ್ರಹ? ಹೌದು, ಅದು ನೀರಿನ ಗ್ರಹ ಆಗಿತ್ತು. ವಿಜ್ಞಾನಿಗಳು ಜೀವದ ಮುಖ್ಯ ಸಂಕೇತವಾಗಿ ಏನನ್ನು ಹುಡುಕುತ್ತಾರೆ? ನೀರು, ಚಿನ್ನ ಅಥವಾ ಚಂದ್ರ, ಚೀಸ್?
ಸರಿಯಾದ ಉತ್ತರ ನೀರು. ಒಂದು ದೈತ್ಯ ಅನಿಲ ಗ್ರಹದ ಮೇಲೆ ಯಾವ ಶಕ್ತಿ ಹಡಗನ್ನು ಪುಡಿ ಮಾಡಬಹುದು? ಗುರುತ್ವಾಕರ್ಷಣೆ, ಗಾಳಿ ಅಥವಾ ನಕ್ಷತ್ರದ ಬೆಳಕು? ಸರಿಯಾದ ಉತ್ತರ ಗುರುತ್ವಾಕರ್ಷಣೆ. ಒಂದು ಏಲಿಯನ್ಗೆ 5 ಕಾಲುಗಳಿವೆ. 3 ಏಲಿಯನ್ಗಳಿಗೆ ಎಷ್ಟು ಕಾಲುಗಳು ಇರುತ್ತವೆ? ಬೆಳಗ್ಗೆ 8 ಗಂಟೆ 12 ನಿಮಿಷ ಅಥವಾ 15? ಊಹಿಸಿದಿರಾ? ಅದು 15. ಒಂದು ಶೂಟಿಂಗ್ ಸ್ಟಾರ್ ನಿಜವಾಗಿ ಏನು? ಬೀಳುವ ನಕ್ಷತ್ರ, ಒಂದು ಉಲ್ಕೆ ಅಥವಾ ಒಂದು ಬಾಹ್ಯಾಕಾಶ ನೌಕೆ? ಹೌದು, ಅದು ಒಂದು ಉಲ್ಕೆ ಆಗಿತ್ತು. ಯಾವ ಚಂದ್ರನು ಮಂಜುಗಡ್ಡೆಯ ಕೆಳಗೆ ಒಂದು ದೊಡ್ಡ ಸಾಗರವನ್ನು ಮರೆಮಾಡಬಹುದು? ಚಂದ್ರ ಫೋಬೋಸ್ ಅಥವಾ ಯುರೋಪಾ? ಯುರೋಪಾ. ಅದ್ಭುತ. ಒಂದು ಬಾಹ್ಯಾಕಾಶ ನೌಕೆಯಲ್ಲಿ 8 ಕಿಟಕಿಗಳಿವೆ, ಅರ್ಧ ತೆರೆದಿವೆ. ಎಷ್ಟು? 4, 8 ಅಥವಾ 2? ಉತ್ತರ 4. ಒಂದು ಕತ್ತಲೆಯ ಏಲಿಯನ್ ಜಗತ್ತಿನಲ್ಲಿ ದೊಡ್ಡ ಏನನ್ನು ಹೊಂದಿರುವ ದೈತ್ಯರು ಇರಬಹುದು? ಮೂಗುಗಳು, ಟೋಪಿಗಳು ಅಥವಾ ಕಣ್ಣುಗಳು? ಕಣ್ಣುಗಳು ಗುರಿಮುಟ್ಟಿದೆ. ಸಂಭವನೀಯ ಏಲಿಯನ್ ಜೀವದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನಕ್ಷತ್ರ ವೀಕ್ಷಣೆ, ಕಲ್ಲು ಸಂಗ್ರಹ ಅಥವಾ ಖಗೋಳ ಜೀವಶಾಸ್ತ್ರ? ಊಹಿಸಿದಿರಾ? ಅದು ಖಗೋಳ ಜೀವಶಾಸ್ತ್ರ. ಯಾವ ಚಿಕ್ಕ ಪ್ರಾಣಿ ಬಾಹ್ಯಾಕಾಶದ ನಿರ್ವಾತದಲ್ಲಿ ಬದುಕಬಲ್ಲದು? ಸ್ಪೇಸ್ ಇರುವೆ, ಸ್ಟಾರ್ ಕಪ್ಪೆ ಅಥವಾ ವಾಟರ್ ಬೇರ್? ವಾಟರ್ ಬೇರ್. ಸೂಪರ್. ಬೇರೆ ಗ್ರಹದಿಂದ ಬಂದ ಭೇಟಿಗಾರನನ್ನು ನಾವು ಏನೆಂದು ಕರೆಯುತ್ತೇವೆ? ಒಬ್ಬ ಪ್ರವಾಸಿ, ಒಬ್ಬ ನಕ್ಷತ್ರ ವ್ಯಕ್ತಿ ಅಥವಾ ಒಬ್ಬ ಏಲಿಯನ್? ಒಬ್ಬ ಏಲಿಯನ್. ಅದ್ಭುತ. ಭೂಮಿಯಂತೆ ಗ್ರಹದ ಆಕಾಶವು ನೀಲಿಯಾಗಿ ಕಾಣಲು ಕಾರಣವೇನು? ನೀಲಿ ಸಾಗರಗಳು, ವಾತಾವರಣ ಅಥವಾ ನೀಲಿ ಏಲಿಯನ್ಗಳು? ಸರಿಯಾದ ಉತ್ತರವೆಂದರೆ ವಾತಾವರಣ. ಒಂದು ಏಲಿಯನ್ಗೆ 2 ಆಂಟೆನಾಗಳಿವೆ. 4 ಏಲಿಯನ್ಗಳಿಗೆ ಎಷ್ಟು ಆಂಟೆನಾಗಳು ಇರುತ್ತವೆ? 6, 4 ಅಥವಾ 8? ಉತ್ತರ 8. ದೊಡ್ಡ ರೆಕ್ಕೆಗಳಿರುವ ದೈತ್ಯ ಏನು ಮಾಡಬಹುದು? ಹಾರಬಲ್ಲದು, ಈಜಬಲ್ಲದು ಅಥವಾ ಅಗೆಯಬಲ್ಲದು? ಊಹಿಸಿದಿರಾ? ಅದು ಹಾರಬಲ್ಲದು. ಕೆಲವು ಕೀಟಗಳು ನೋಡಬಲ್ಲ, ಆದರೆ ಮನುಷ್ಯರು ನೋಡಲಾಗದ ಬೆಳಕು ಯಾವುದು? ಸೂರ್ಯನ ಬೆಳಕು, ಚಂದ್ರನ ಬೆಳಕು ಅಥವಾ ನೇರಳಾತೀತ? ಹೌದು, ಅದು ನೇರಳಾತೀತ ಆಗಿತ್ತು. ಇತರ ಆಕಾರಗಳನ್ನು ನಕಲಿಸುವ ದೈತ್ಯವನ್ನು ಏನೆಂದು ಕರೆಯುತ್ತಾರೆ? ಭೂತ, ನಕಲು ಮಾಡುವವನು ಅಥವಾ ಆಕಾರ ಬದಲಾಯಿಸುವವನು? ಆಕಾರ ಬದಲಾಯಿಸುವವನು ಗುರಿ ಮುಟ್ಟಿದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಮೋಜಿನ ರಸಪ್ರಶ್ನೆಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.